ನಮಸ್ಕಾರ. ಫಾರ್ಮಾಸ್ಯೂಟಿಕಲ್ ಜಗತ್ತಿನಲ್ಲಿ ಪ್ರತಿಯೊಂದು ಹಂತದಲ್ಲೂ ಕ್ವಾಲಿಟಿ ಅಂದ್ರೆ ಗುಣಮಟ್ಟ ಅನ್ನೋದು ತುಂಬಾನೇ ಮುಖ್ಯ. ಹಾಗಾದ್ರೆ ಈ ಗುಣಮಟ್ಟವನ್ನ ಯಾವಾಗಲೂ ಕಾಪಾಡಿಕೊಳ್ಳೋದು ಹೇಗೆ? ಅದಕ್ಕೆ ಸಹಾಯ ಮಾಡುವ ಒಂದು ಪ್ರಬಲ ಸಾಧನವೇ ಆಂತರಿಕ ಆಡಿಟ್. ಬನ್ನಿ ಇಂದು ಇದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ಮೊದಲಿಗೆ ಒಂದು ಮೂಲಭೂತ ಪ್ರಶ್ನೆಯನ್ನು ಕೇಳೋಣ. ಒಂದು ಕಂಪನಿ ಯಾರೋ ಹೊರಗಿನಿಂದ ಬಂದು ತಪಾಸಣೆ ಮಾಡಿ ಇಲ್ಲಿ ತಪ್ಪಾಗಿದೆ ಅಂತ ಹೇಳೋವರೆಗೂ ಕಾಯ್ಬೇಕಾ, ಅಥವಾ ತಾನಾಗಿಯೇ ಮುಂದಾಗಿ ತನ್ನ ತಪ್ಪುಗಳನ್ನ ಹುಡುಕಿ ಸರಿಪಡಿಸ್ಕೊಳ್ಬೇಕಾ? ಇದು ನಿಜಕ್ಕೂ ಗುಣಮಟ್ಟ ನಿರ್ವಹಣೆಯ ಹೃದಯಭಾಗದಲ್ಲಿರುವ ಪ್ರಶ್ನೆ. ಹಾಗಿದ್ರೆ ಇದಕ್ಕೆ ಉತ್ತರ ಏನು? ತುಂಬಾ ಸರಳ. ಒಂದು ಶಕ್ತಿಯುತವಾದ ಗುಣಮಟ್ಟ ನಿರ್ವಹಣಾ ವ್ಯವಸ್ಥೆ ಅಂದ್ರೆ QMS ಯಾವತ್ತೂ ಕಾಯೋದಿಲ್ಲ. ಅದು ಸಮಸ್ಯೆಗಳು ಬರೋದಕ್ಕಿಂತ ಮುಂಚೆಯೇ ಅವುಗಳನ್ನು ಹುಡುಕಿ ಸರಿಪಡಿಸುವ ಕೆಲಸ ಮಾಡುತ್ತೆ. ಇದನ್ನೇ ಪ್ರೋಆಕ್ಟಿವ್ ಅಪ್ರೋಚ್ ಅಂತ ಕರೆಯೋದು. ಸರಿ, ಹಾಗಾದ್ರೆ ಈ ಪ್ರೋಆಕ್ಟಿವ್ ಕ್ವಾಲಿಟಿಯನ್ನು ಸಾಧಿಸಲು ಇರುವ ಆ ಪ್ರಮುಖ ಸಾಧನ ಅಂದ್ರೆ ಆಂತರಿಕ ಆಡಿಟ್ ಅಂದ್ರೆ ನಿಜವಾಗಿಯೂ ಏನು? ಬನ್ನಿ ಅದರ ವ್ಯಾಖ್ಯಾನವನ್ನು ನೋಡೋಣ. ತುಂಬಾ ಸರಳವಾಗಿ ಹೇಳೋದಾದ್ರೆ, ಇಂಟರ್ನಲ್ ಆಡಿಟ್ ಅಂದ್ರೆ ಒಂದು ಕಂಪನಿ ತಾನೇ ಮಾಡಿಕೊಂಡಿರುವ ನಿಯಮಗಳು, ಕಾರ್ಯವಿಧಾನಗಳು ಇವೆಲ್ಲವನ್ನು ಸರಿಯಾಗಿ ಪಾಲನೆ ಮಾಡ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಕ್ಕೆ ಕಂಪನಿಯ ಒಳಗಡೆಯೇ ನಡೆಸುವ ಒಂದು ವ್ಯವಸ್ಥಿತವಾದ ಪರಿಶೀಲನೆ. ಆದ್ರೆ ಆಡಿಟ್ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಬರೋದೇನು? ಯಾರೋ ತಪ್ಪು ಮಾಡಿದ್ದಾರೆ, ಅವರನ್ನ ಹಿಡಿಯೋಕೆ ಬರ್ತಿದ್ದಾರೆ ಅಂತ ಅಲ್ವಾ? ಆದ್ರೆ ಅದು ತಪ್ಪು ಕಲ್ಪನೆ. ಆಡಿಟ್ನ ನಿಜವಾದ ಗುರಿ ಜನರ ತಪ್ಪು ಹುಡುಕೋದಲ್ಲ, ಬದಲಿಗೆ ಪ್ರಕ್ರಿಯೆಗಳು ಅಂದ್ರೆ ಪ್ರೋಸೆಸ್ಗಳು ಸರಿಯಾಗಿ ನಡೀತಾ ಇದೆಯಾ ಅಂತ ಪರಿಶೀಲಿಸಿ ಅದನ್ನು ಇನ್ನಷ್ಟು ಉತ್ತಮಪಡಿಸೋದು. ಹಾಗಾದ್ರೆ ಒಂದು ಒಳ್ಳೆಯ ಸ್ವಯಂ ತಪಾಸಣೆಯಲ್ಲಿ ಯಾವ ತರದ ಪ್ರಶ್ನೆಗಳನ್ನು ಕೇಳ್ತಾರೆ? ಉದಾಹರಣೆಗೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅಂದ್ರೆ SOPಗಳನ್ನು ಸರಿಯಾಗಿ ಫಾಲೋ ಮಾಡ್ತಾ ಇದ್ದಾರಾ? ಎಲ್ಲ ರೆಕಾರ್ಡ್ಸ್ ಕಂಪ್ಲೀಟ್ ಆಗಿದೆಯಾ? ಮತ್ತು ತುಂಬಾನೇ ಮುಖ್ಯವಾಗಿ, ಏನಾದ್ರೂ ತಪ್ಪುಗಳಾದ್ರೆ ಅದನ್ನು ಸರಿಪಡಿಸಲು ಮತ್ತು ಅದು ಮತ್ತೆ ಆಗದಂತೆ ತಡೆಯಲು CAPA ಅಂದ್ರೆ ಕರೆಕ್ಟಿವ್ ಆ್ಯಂಡ್ ಪ್ರಿವೆಂಟಿವ್ ಆಕ್ಷನ್ಸ್ ಸರಿಯಾಗಿ ತಗೊಂಡಿದ್ದಾರಾ ಅಂತ ಪರಿಶೀಲಿಸಲಾಗುತ್ತೆ. ಓಕೆ, ಆಂತರಿಕ ಆಡಿಟ್ ಅಂದ್ರೆ ಏನು ಅಂತ ಗೊತ್ತಾಯಿತು. ಆದ್ರೆ ಒಂದು ಆಡಿಟ್ ಅನ್ನು ಪರಿಣಾಮಕಾರಿಯಾಗಿ ಅಂದ್ರೆ ಎಫೆಕ್ಟಿವ್ ಆಗಿ ಮಾಡೋದು ಹೇಗೆ? ಒಂದು ಯಶಸ್ವಿ ಆಡಿಟ್ನಲ್ಲಿ ಇರಬೇಕಾದ ಪ್ರಮುಖ ಅಂಶಗಳು ಯಾವುವು? ಬನ್ನಿ ಈಗ ಅದನ್ನ ನೋಡೋಣ. ಒಂದು ಎಫೆಕ್ಟಿವ್ ಆಡಿಟ್ಗೆ 5 ಮುಖ್ಯ ಸ್ತಂಭಗಳಿವೆ. ಮೊದಲನೇದು ವಾರ್ಷಿಕ ಯೋಜನೆ, ಎರಡನೇದು ಚೆನ್ನಾಗಿ ತರಬೇತಿ ಪಡೆದ ತಂಡ, ಮೂರನೇದು ಮತ್ತು ಬಹಳ ಮುಖ್ಯವಾದದ್ದು ಆಡಿಟರ್ ಯಾವ ವಿಭಾಗವನ್ನು ಆಡಿಟ್ ಮಾಡ್ತಾರೋ ಅದರಿಂದ ಸಂಪೂರ್ಣ ಸ್ವತಂತ್ರರಾಗಿರಬೇಕು. ನಾಲ್ಕನೇದು ಎಲ್ಲವನ್ನೂ ಸ್ಪಷ್ಟವಾಗಿ ಡಾಕ್ಯುಮೆಂಟ್ ಮಾಡಬೇಕು. ಮತ್ತು ಕೊನೆಯದಾಗಿ ಕಂಡುಬಂದ ಸಮಸ್ಯೆಗಳಿಗೆ ಸರಿಯಾದ CAPA ತೆಗೆದುಕೊಂಡಿದ್ದಾರಾ ಅಂತ ಫಾಲೋ ಅಪ್ ಮಾಡಲೇಬೇಕು. ಈಗ ಆಡಿಟ್ನಲ್ಲಿ ಒಂದು ಸಮಸ್ಯೆ ಸಿಕ್ತು ಅಂದ್ಕೊಳ್ಳೋಣ. ಎಲ್ಲ ಸಮಸ್ಯೆಗಳು ಒಂದೇ ಥರ ಗಂಭೀರವಾಗಿರೋದಿಲ್ಲ ಅಲ್ವಾ? ಅದಕ್ಕಾಗಿಯೇ ಅವುಗಳ ರಿಸ್ಕ್ ಆಧಾರದ ಮೇಲೆ ವರ್ಗೀಕರಣ ಮಾಡ್ತಾರೆ. ತುಂಬ ಗಂಭೀರವಾಗಿದ್ರೆ ಕ್ರಿಟಿಕಲ್, ಮಧ್ಯಮ ಮಟ್ಟದಲ್ಲಿದ್ರೆ ಮೇಜರ್ ಮತ್ತು ಸಣ್ಣಪುಟ್ಟದ್ದಾಗಿದ್ರೆ ಮೈನರ್ ಅಂತ ಕರೀತಾರೆ. ಹಾಗಾದ್ರೆ ಒಂದು ಬಲಿಷ್ಠವಾದ ಆಂತರಿಕ ಆಡಿಟ್ ವ್ಯವಸ್ಥೆ ಇದ್ರೆ ಕಂಪನಿಗೆ ಹೇಗೆ ಶಕ್ತಿ ಬರುತ್ತೆ? ಒಂದು ವೇಳೆ ಆ ವ್ಯವಸ್ಥೆ ದುರ್ಬಲವಾಗಿದ್ರೆ ಏನೆಲ್ಲ ಆಗಬಹುದು? ಇದರ ನಿಜವಾದ ಪರಿಣಾಮದ ಬಗ್ಗೆ ಈಗ ಮಾತಾಡೋಣ. ಒಂದು ಆಡಿಟ್ ಹೆಸರಿಗೆ ಮಾತ್ರ, ಕೇವಲ ಒಂದು ಶಾಸ್ತ್ರ ಆಗ್ಬಾರ್ದು. ಸುಮ್ಮನೆ ಮೇಲ್ನೋಟಕ್ಕೆ ಚೆಕ್ ಮಾಡೋದು, ಸಮಸ್ಯೆ ಸಿಕ್ಕಿದ್ರೂ ಅದಕ್ಕೆ ಪರಿಹಾರ ಹುಡುಕದೇ ಇರೋದು ಮತ್ತು ಎಲ್ಲಕ್ಕಿಂತ ಕೆಟ್ಟದಾಗಿ ವರ್ಷದಿಂದ ವರ್ಷಕ್ಕೆ ಅದೇ ತಪ್ಪುಗಳು ರಿಪೀಟ್ ಆಗ್ತಾ ಇರೋದು, ಇವೆಲ್ಲ ಒಂದು ದುರ್ಬಲ ಆಡಿಟ್ ವ್ಯವಸ್ಥೆಯ ಲಕ್ಷಣಗಳು. ಇದು ತುಂಬಾನೇ ಕುತೂಹಲಕಾರಿ ವಿಷಯ. ಕೇಳಿ, ಒಂದು ಕಂಪನಿಯ ಇಂಟರ್ನಲ್ ಆಡಿಟ್ ರಿಪೋರ್ಟ್ನಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಎಲ್ಲವೂ ಪರ್ಫೆಕ್ಟ್ ಆಗಿದೆ ಅಂತ ಬಂದ್ರೆ ಅದು ಒಳ್ಳೆ ಸುದ್ದಿ ಅಂತ ಅನ್ಕೊಂಡಿದ್ರೆ ಅದು ತಪ್ಪಾಗ್ಬೋದು. ಯಾಕಂದ್ರೆ ನಿಯಂತ್ರಕರು ಇದನ್ನ ನೋಡಿದಾಗ ಇವರು ಸರಿಯಾಗಿ ಆಡಿಟ್ ಮಾಡಿಲ್ಲ ಅಥವಾ ಸಮಸ್ಯೆಗಳನ್ನ ಮುಚ್ಚಾಕುತ್ತಿದ್ದಾರೆ ಅಂತ ಅನುಮಾನ ಪಡ್ಬೋದು. ಹಾಗಾಗಿ ಆಡಿಟ್ ಅನ್ನು ಯಾವತ್ತೂ ಒಂದು ಶಿಕ್ಷೆಯ ಅಸ್ತ್ರವಾಗಿ ನೋಡಬಾರ್ದು. ಬದಲಿಗೆ ಅದೊಂದು ಸುರಕ್ಷತಾ ಕವಚದ ಹಾಗೆ. ಅಂದ್ರೆ ಒಂದು ದೊಡ್ಡ ಅಪಾಯ ಸಂಭವಿಸುವುದಕ್ಕಿಂತ ಮುಂಚೆಯೇ ಅದನ್ನು ಪತ್ತೆಹಚ್ಚಿ ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವ ಒಂದು ಅದ್ಭುತ ಸಾಧನ. ಕೊನೆಯದಾಗಿ ಒಂದು ಮಾತನ್ನು ನೆನಪಿನಿಡಬೇಕು. ಯಾವ ಕಂಪನಿ ತನ್ನನ್ನು ತಾನೇ ಪ್ರಾಮಾಣಿಕವಾಗಿ ಮತ್ತು ಕಠಿಣವಾಗಿ ಪರೀಕ್ಷಣೆ ಮಾಡಿಕೊಳ್ತದೆಯೋ ಆ ಕಂಪನಿ ಹೊರಗಿನಿಂದ ಬರುವ ಯಾವುದೇ ಆಡಿಟ್ಗೆ ಯಾವತ್ತೂ ಹೆದರುವ ಅವಶ್ಯಕತೆ ಇರೋದಿಲ್ಲ. ಯಾಕೆಂದ್ರೆ ಪ್ರಾಮಾಣಿಕವಾದ ಸ್ವಯಂ ಪರಿಶೀಲನೆಯೇ ಅತ್ಯುತ್ತಮವಾದ ರಕ್ಷಣೆ.